ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗಷ್ಟೇ ವ್ಲಾಗ್ ಶುರು ಮಾಡಾಕತ್ತೀನಿ. ನಾನಿವತ್ತು ಪುರಿ ಮಾಡಾಕತ್ತೀನಿ. ಪುರಿ ಮಾಡಿದ್ರೆ ಗೊತ್ತಲ್ರಿ, ನಾನು ಸ್ವೀಟ್ ಚಟ್ನಿ ಮಾಡ್ತೀನಿ. ಇದು ಗದಗ ಬೆಟಗೇರಿ ಸ್ಪೆಷಲ್ ಅಂತಲೇ ಹೇಳ್ತಾರೆ. ಈಗ ಒಂದೊಂದು ಕಡೆ ಒಂದೊಂದು ಥರ ಹೆಂಗೆ ಸ್ಪೆಷಲ್ ಇರ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಕಡೆನೂ ಡಿಸ್ಟಿಕ್ ತಾಲೂಕ್ ಲೆವೆಲಲ್ಲಿ ಬೇರೆ ಬೇರೆ ಥರ ಅಡುಗೆಗಳು ಬರ್ತಿರ್ತಾವ. ಇದು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಪುರಿ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್. ನಾನು ಇದನ್ನ ಮಾಡಾಕತ್ತೀನಿ ಈಗ, ಸ್ವೀಟ್ ಚಟ್ನಿ. ಒಂದ್ಸಲ ಕೇಳಿದ್ರಿ ಸ್ವೀಟ್ ಚಟ್ನಿ ಮಾಡೋದು ಹೆಂಗೆ ಅಂತೇಳಿ. ಭಾಳ ಈಸಿ ಮಾಡೋದು. ನಂಗೆ ರೆಸಿಪಿನ ಶೂಟ್ ಮಾಡೋಕೆ ಆಗಲಿಲ್ಲ, ಲೇಟ್ ಆಗೈತೆ ಅಂಥೇಳಿ. ಯಾಕಂದ್ರೆ ಮನ್ಯಾಗ ಹೊಲದಾಗ ಕೆಲಸ ಇದ್ದಾಗ ರೆಸಿಪಿನ ಸೇರ್ ಮಾಡೋದು ಬೇಸರ ಮಾಡ್ಬಿಡ್ತೀವಿ. ಇಲ್ಲಿಗ ಮಿಕ್ಸಿಂಗ್ ಮಾಡ್ಕೊಂಡೇನಿ. ಏನೇನು ಹಾಕೇನಿ ಅಂತ ಹೇಳ್ತೇನೆ ನಾನು. ಪುಟಾಣಿ, ನಮ್ಗೆ ಚಟ್ನಿ ಎಷ್ಟು ಬೇಕಲ್ಲ ಅಷ್ಟ ಪುಟಾಣಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಮತ್ತು ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ, ಪುಟಾಣಿ ಮತ್ತು ಸಕ್ಕರೆ, ರುಚಿಗೆ ತಕ್ಕಷ್ಟ ಉಪ್ಪು. ಸ್ವೀಟ್ ಹೆಂಗೆ ಬೇಕಲ್ಲ ಹಂಗೆ ಸಕ್ಕರೆ ಅಥವಾ ಬೆಲ್ಲ ಎರಡರೊಳಗೆ ಒಂದು ಸೇರಿಸ್ಕೋಬೋದು. ನಾನು ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೇನಿ. ಅದನ್ನೆಷ್ಟು ಸೇರಿಸಿ ಮಿಕ್ಸಿ ಮಾಡ್ಕೊಂಡೇನಿ. ಈಗ ಅದಕ್ಕೆ ಒಗ್ಗರಣೆ ಕೊಡ್ತೇನೆ. ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೊಳ್ಳೋದು. ಭಾಳ ಸಿಂಪಲ್, ಬಟ್ ಪುರಿ ಜೊತೆ ನಿಮ್ಮ ಕಡೆ ಹೆಂಗೆ ಸಾಗು ಮಾಡ್ತಾರಲ್ಲ, ನಮ್ಮ ಕಡೆ ಇದು ಸ್ಪೆಷಲ್ ನೋಡ್ರಿ. ಈಗ ಒಗ್ಗರಣೆ ಕೊಡೋಣಂತ ಎಣ್ಣೆ ಹಾಕ್ಕೊಂಡೇನಿ. ಇಲ್ಲಿ ಮತ್ತು ಮೊಸರು ಹಾಕ್ಕೊಂಡೇನಿ. ಮೊಸರು ಕುಡಿಸ್ಕೋಬೇಕು ಅದನ್ನು. ಒಗ್ಗರಣೆ ಕೊಟ್ಕೊಂಡೆ ಅಂದ್ರೆ ಮುಗೀತೈತಲ್ಲ ಅಂತ ಹೇಳಿದೊಳಗೆ ಹಾಕ್ಕೊಂಡೇನಿ. ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿರಿ, ಮಸ್ತಾಕೈತೆ ಪುರಿ ಜೊತೆ ಅಂತೂ. ನೀವು ಸಾಗು ಮಾಡೋದು ಬಿಡ್ತೀರಿ, ಸಾಗುಗೆ ಜಾಸ್ತಿ ಟೈಮ್ ಬೇಕಾ, ಬಟ್ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಕೊತ್ತಂಬರಿನೂ ಹಾಕ್ಕೊರಿ, ಇದು ಕರಿಬೇವು ಹಾಕ್ಕೊರಿ, ಮತ್ತು ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದು ನಾನು. ಉಳ್ಳಾಗಡ್ಡಿನೂ ಹಾಕಾಕತ್ತೀನಿ. ಈಗ ಒಂದಿಟ್ಟು ಕಲರ್ ಚೇಂಜ್ ಆಗೋದು ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಪುರಿ ಹೊರಗೆ ಮಾಡ್ಬೇಕಂತ ಒಲೆ ಎಲ್ಲ ಅಲ್ಲಿ ಹೊರಗಿನ ಕಿಚನ್ಲ ಸ್ವಚ್ಛ ಮಾಡಿ ಬಂದೀನಿ. ನೋಡ್ಬೇಕು, ನಮ್ಮ ಮನೆಯವ್ರು ಜಲ್ದಿ ಬಂದ್ರೆ ಮತ್ತೆ ಕ್ಯಾನ್ಸಲ್ ಆಗಿರ್ತೈತಿ. ಇದ್ರೊಳಗೆ ಉಪ್ಪು ಸಕ್ಕರೆ ಎಲ್ಲ ಹಾಕೇವಲ್ಲ, ಮತ್ತು ಟೇಸ್ಟ್ ನೋಡ್ಬೇಕು. ನೋಡಿ ಏನು ಕಡಿಮೆ ಆಗಿರ್ತೈತಿಲ್ಲ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ. ಜಸ್ಟ್ ಒಗ್ಗರಣೆ ಎಷ್ಟ ಕೊಟ್ಕೊಳ್ಳೋದು. ಇದಕ್ಕೆ ಇದೇನು ಕುದಿಸ್ಕೋಬೇಕಂತ ಏನಿಲ್ಲ. ನಾನು ಆಲೂಗಡ್ಡೆ ತರಿಸ್ಲಿಲ್ಲ ನೋಡ್ರಿ. ಅಂದ್ರೆ ಪುರಿ ಜೊತೆ ಆಲೂಗಡ್ಡೆ ಬಾಜಿ ಚಲೋ ಆಗ್ತೈತಿ. ಇದನ್ನ ಸ್ವೀಟ್ ಚಟ್ನಿ ಒಂದು ಮಾಡ್ಕೋತೀನಿ, ಕಾಯಿ ಚಟ್ನಿ ಒಂದು ಮಾಡ್ಕೊಂಡ್ಬಿಡ್ತೀನಿ. ಸಾಗು ಮಾಡ್ಕೊಂಡು ಕುಂದ್ರಾಗ ಟೈಮ್ ಇರಲಿಲ್ಲ ಅಂದ್ರೆ ಸಂಜೆನಾಗ ಏನು ಮಾಡಲಿ ಅಂಥೇಳಿ ಯೋಚನೆ ಮಾಡಿದೆ. ಬಟ್ ಇದು ಹೆಂಗಂತಂದ್ರೆ ಮೈದಾ ಹಿಟ್ಟು ತಂದಿಟ್ಟ, ಅದು ಜಾಸ್ತಿ ದಿನದ ಇತ್ತು. ಈಗ ನಾನಿಲ್ಲೇ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ಕಲರಿಗೆ ಅಂತೇಳಿ. ಈಗ ಅರ್ಶಿಣ ಪುಡಿನೂ ಒಲೆಯೆಲ್ಲ ಆರೋಗ್ಯಕ್ಕೆ. ಈಗ ನಾನು ಇದನ್ನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕೋತೀನಿ. ಸ್ವಲ್ಪ ತಿಳುನು ಮಾಡ್ಕೋಬೇಕು ಇದನ್ನು, ಭಾಳ ತಿಕ್ಕಾಗಿ ಮಾಡ್ಕೋಬಾರ್ದು. ನಾನಿಲ್ಲಿ ಜಾರಿಗೆ ನೀರು ಹಾಕೋತೀನಿ. ಮೊಸರನ್ನ ಸೇರಿಸ್ಕೊಂಡೆ ನಾನು ಇದ್ರೊಳಗೆ. ಮೊಸರು ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ಇಷ್ಟ ಒಗ್ಗರಣೆ ಕೊಟ್ಟ ಎಳಿ ಬಿಡೋದು ನೋಡ್ರಿ. ಯಾಕಂದ್ರೆ ಹಿಟ್ಟೆಲ್ಲ ಜಾಸ್ತಿ ಇದನ್ನು ಮಾಡಿದೆ ಅಂದ್ರೆ ಕೆಳಗೆ ತಳ ಹಿಡಿತೈತದ. ಕಾಣಿಸ್ತೈತಿಲ್ಲ, ಒಗ್ಗರಣೆ ಕೊಡೋಣಂತಲೇನ ಹಿಂಗೆ ಬರ್ತೈತಿ. ಇದು ಮೊಸರು ಹಾಕಿ ನಮ್ಮ ಚಲೋತಂಗನ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನಮ್ಗೆ ಸ್ವೀಟ್ ಉಪ್ಪು ಖಾರ ಮತ್ತು ಏನೇನಾಗೈತೆ ಏನಿಲ್ಲ ಅಂತ ಈ ಟೈಮಲ್ಲಿ ನಾವು ಟೇಸ್ಟ್ ನೋಡ್ಕೊಂಡು ಮತ್ತು ಖಾರ ಮತ್ತು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೋಬೋದು ನೋಡ್ರಿ. ಒಂದ್ಸಲ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಇದು. ನಾನೀಗ ಕಾಯಿ ಚಟ್ನಿ ಮಾಡ್ಕೊಂಡೆ. ಕಾಯಿ ಚಟ್ನಿ ಒಗ್ಗರಣೆ ಕಟ್ಕೋತೀನಿ. ಬಾಂಡೆ ಐತಿ, ಇನ್ನೂ ತಿಕ್ಕಿಲ್ಲ. ಬಾಂಡೆ ಐತಿ, ಆಮೇಲೆ ತಿಕ್ಕಬೇಕು. ಈಗಂದ್ರೆ ಮಿಕ್ಸಿ ಐತಿ ಹಾಕೊಂಡಿರ್ತೇವಿಲ್ಲ, ಒಂದೆರಡು ಅಕ್ಕ ಅವನ್ನೆಲ್ಲ ತೊಗೊಂಡು ತಿಕ್ಕಿದ್ರಾತಂತ ಹೇಳಿ ಜಳಕಾತಿ ಮಾಡಿಲ್ಲ.
ಗೊಂಜಾಳದ ಮೇವು ಕಡ್ಕೊಂಬರ್ಬೇಕು ಕಬ್ಬಿನೊಳಗೆ ಅಡ್ಡಾಡೆ ಭಾಳ ಅದನ್ನು ಕಡ್ಕೊಂಬರ್ಬೇಕಾದ್ರೆ ಜಳಕ ಮಾಡ್ದಂಗೆ ಆಕೈತಿ. ಒಗ್ಗರ್ನಾಗ ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ. ನಮ್ಮ ಗೌರಿಗೆ ಮೇವು ಹಾಕೈತೆ ಎಲ್ಲ ಮಾಡೈತೆ ಮತ್ತು ಹೋದ್ರಾಗತ್ತ ಹೋದ್ರದನ್ನು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ಇದ್ರೊಳಗೆ ಪುಟಾಣಿ ಮತ್ತು ಸ್ವಲ್ಪ ಹುಣಸೆ ಹಣ್ಣ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಬೇಕಲ್ರಿ ಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೀನಿ. ಕರಿಬೇವು ಇಲ್ಲಿ ಒಗ್ಗರ್ನಿಗೆ ಹಾಕ್ಕೋತೀನಿ. ಇದರ ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಬೇಕು. ನಮ್ಮ ಮನೆಯವ್ರಿಗೆ ಎಷ್ಟು ಇಷ್ಟ ಆಗಂಗಿಲ್ಲ, ಹಾಗಾಗಿ ನಾವು ಹಾಕಂಗಿಲ್ಲ. ಸ್ಟೀಲಿಂದೆಲ್ಲ ಜಲ್ದಿನ ಕಾಯ್ತೈತದ. ನಾನೆಲ್ಲ ಗಟ್ಟಿ ಚಟ್ನಿ ಮಾಡ್ಕೊಳ್ತಾನೆ. ಈಗಿಲ್ಲೇ ಕಾಯಿ ಚಟ್ನಿನೂ ರೆಡಿ ಆಯ್ತು. ಇನ್ನು ಹೊರಗೆ ಬಾಂಡೆ ಇಕ್ಕಟ್ಟಿರ್ತೇನೆ, ಹೊರಗೆ ಹೋಗಿ ಪುರಿ ಮಾಡ್ತೇನೆ, ಹೊರಗೆ ಮಾಡ್ತೇನೆ ಪುರಿ. ಇಷ್ಟ ನೋಡ್ರಿ. ಇದನ್ನ ಫ್ರಿಜ್ನಾಗ ಇಟ್ಟು ಹೋಗ್ತೇನೆ. ಒಗ್ಗರಣೆ ಎಷ್ಟು ಹಾಕೊಂಡೇನಲ್ಲ ಫ್ರಿಜ್ನಾಗ ಇಟ್ಟು ಹೋಗ್ತೇನೆ. ಯಾಕಂದ್ರೆ ಬಿಸಿಲಿಗೆ ತಡೆಯಂಗೇನೇ ಇಲ್ಲ ಚಟ್ನಿ, ಹಂಗೆ ಕಡೆಯಾಗಿಟ್ಟಿವಿ ಅಂದ್ರೆ ನಾವು. ಬರೀ ಪುರಿ ಮಾಡೋಣಂತ. ಬಿಸಿ ಬಿಸಿ ಪುರಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಇವು ಜಲ್ದಿ ಕಿತ್ತ ಬಿಡ್ತಾವೆ ನೋಡ್ರಿ. ರೊಟ್ಟಿ ತಟ್ಟಿ ನಾವು ರೊಟ್ಟಿ ಇದ್ರೊಳಗನ್ನ ಹಾಕ್ತೀವಿ. ಪುರಿನೂ ಇದ್ರೊಳಗೆ ಹಾಕ್ತೇವೆ. ನಮ್ಮ ಮನೆಯವ್ರು ಯಾಕೋ ಫೋನ್ ಹಚ್ಚಲಿಲ್ಲ, ಬರ್ತಾರ ಅವರು ಈಗ. ಹಿಟ್ಟು ಹಚ್ಚಿ ಲಟ್ಟಿಸ್ತಿದ್ದು ನಾನು, ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ. ಎಣ್ಣೆಲ್ಲ ಹಿಟ್ಟಾಕೈತಿ. ನಾನು ಯಾವಾಗಲೂ ಗೋಧಿ ಹಿಟ್ಟಿನ ಮಾಡೋದು ಪುರಿ. ಸಲ ಅದು ಸುಮ್ಮನೆ ವೇಸ್ಟ್ ಆಕೈತಿ, ಜಾಸ್ತಿ ದಿನದಿತ್ತಲ್ಲ ವೇಸ್ಟ್ ಆಕೈತೆ ಅಂತೇಳಿ ಒಂದಿಟ ಇತ್ತದ, ಅದ್ರೊಳಗೆ ಮತ್ತೆ ಗೋಧಿ ಹಿಟ್ಟು ಕುಡಿಸ್ಕೊಂಡೆ. ಹಿಟ್ಟು ಮೆತ್ತಗೆ ನಾದ್ಕೊಂಡೇನೆ ಇದನ್ನು. ಗಾಳಿ ಇಲ್ಲ ಆದರೂ ಗಾಳಿ ಇಡ್ಬೋದು ಅಂತ ಅನಿಸ್ತೈತಿ. ಈ ಕಡೆ ಬರಾಕತ್ತದ. ಖಾಲಿ ತಂದಾಗಿದ್ನಿ ಎಲ್ಲಿಲ್ಲ ಖಾಲಿ ನೋಡ್ರಿ. ಕಾಯ್ಲಿಲ್ಲ ಹೆಂಗತ್ತೆ ನಿಮ್ಮ ಪುರಿ. ಬಂದರು ನಮ್ಮ ಯಜಮಾನ್ರು ಬಂದು ಅನ್ಸುತ್ತೆ. ನಮ್ದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪೂರಿ ನೋಡ್ರಿ. ನಿಮ್ದು ಏನು ಹೇಳ್ರಿ? ಈಗ ಬರಕ್ಕೆ ಕಪ್ಸಂಗಿಲ್ಲಲ್ಲ ನಿಮ್ಗೆ.
ಹಿಟ್ಟು ಇದು ಅಳಕಾಗಿರ್ತಲ್ಲ, ಹಾಗಾಗಿ ಲಟ್ಟಿ ಸಿಡಕ್ಕೆ ಹಾಕ್ಬೇಕಾದ್ರೆ ಇಷ್ಟು ಉದ್ದಾಗ್ಬಿಡ್ತಾವೆ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೀ. ಪುರಿ ಮಾಡಿ ನೋಡ್ರಿ. ನಾನು ಪುರಿ ಆತ ನಮ್ಮ ಮನೆಯವ್ರ ತೊಗೊಂಬಾ ಅಂತಂದ್ರೆ ಅವ್ರ ಬರ್ತಾರಂತ ನಾ ಮಾಡಿದ್ದೆ. ತೊಗೊಂಬಾ ಅಂದ್ರೆ ಹಾಗಾಗಿ ನಾನು ಒಯ್ತೇನೆ. ಹೋಗಿ ನಾನು ಅಲ್ಲೇ ನಾಷ್ಟ ಮಾಡ್ತೀನಿ. ಇಬ್ಬರಿಗಿಲ್ಲೇ ತೊಗೊಂಬಾ ಅಂತಂದ್ರೆ ಅವ್ರು ಇನ್ನೊಬ್ರು ಹೋಗ್ತಾರಂತ ಮನೆಗೆ. ಹಾಗಾಗಿ ನೀನು ಒಳಗೆ ಹೋಗಿ ಚಟ್ನಿ ಐತಿ ಎಲ್ಲ ಮಾಡಿಟ್ಟೇನಿಲ್ಲ, ಅದನ್ನು ಕಟ್ಕೊಂಡು ಹೋಗ್ತೇನೆ. ಅನ್ನಕ್ಕೆ ಇಟ್ಟೇನಿ. ನಾನು ಬುತ್ತಿ ಐತಿ ಕಡುಬು ಹೊಡೆದ ಇದು ಬಹುಶಃ ಅನ್ನ ಆಗ್ಬೋದಂತ ಅನ್ಕೊಳಕತ್ತೇನಿ. ನೋಡೋಣ ಅಂತ ಏನೇನಕ್ಕೈತಿ. ಇನ್ನೂ ಹಿಟ್ಟೈತಿ ತೆಗೆದಿಟ್ಟೆ ಅದನ್ನು. ಮತ್ತು ಯಾಕಂದ್ರೆ ಮಾಡಿನಲ್ಲ ಇಬ್ಬರಿಗೆ 3 ಮಂದಿಗೆ ಅಂಥೇಳಿ ಇಬ್ಬರಿಗೆ, ಅದಕ್ಕೋಸ್ಕರ ಭಾಳ ಬಂದು ಮಾಡಿ ತೆಗೆದಿರ್ತೀನಿಲ್ಲ. ಮಧ್ಯಾಹ್ನದ ಬಿಸಿ ಮಾಡಕ್ಕೆ ಬರ್ತೈತೆ ಅಂಥೇಳಿ. ಹೆಂಗಾಗ್ಯಾವ್ರಿ ಪುರಿ? ಮಸ್ತ್ ಆಗ್ಯಾವಲ್ಲ. ಇಲ್ಲೇ ಎಲ್ಲ ಹಂಗೆ ಬಿಟ್ಟು ಹೋಗ್ತೇನೆ. ಎಣ್ಣೆ ಇಟ್ಟೇನಿಲ್ಲ ನೋಡಂತ ಒಳಗೆ ಹೋಗಿ ಬುತ್ತಿ ಕಟ್ಕೊಂಡ ಹೋಗೋದು ನೋಡ್ರಿ. ನಾನು ಜಳಕ ಮಾಡಿ ಆಮ್ಯಾಗ ಮಾಡಿದ್ರೆ ಆತಂತ ನೀರು ಇಟ್ನಿ. ಮತ್ತು ಬೇಡ ಲೇಟ್ ಆಕೈತೆ ಅಂಥೇಳಿ ಪಪ್ಪಿ ನಾನು 3 ಮಂದಿಗೆ ಅಂತೆ ಚಟ್ನಿ ಐತಿ ಭಾಳ ಮಾಡಿದ್ದೆ. ಐತಲ್ರಿ ಫ್ರಿಜ್, ಅದ್ರೊಳಗೆ ಇಡೋದು. ಹೋಗಿ ಬಂದ ಬಾಂಡೆ ತಿಕ್ಕಿ ಆಮ್ಯಾಗ ಏನು ಮಾಡೋದು ಹೇಳ್ರಿ. ಹಂಗೆ ನಾನು ಎಲ್ಲ ರೊಟ್ಟಿ ಆಗಿಲ್ಲ, ಅದ್ರೊಳಗೆ ಹಾರಾಕಿ ಕಬ್ಬಿ ರೊಟ್ಟಿ ಹಂಗೆ ಇಡ್ತೀನಿ. ಈಗ ಚಟ್ನಿ ಹಾಕೋತೀನಿ. ಚಟ್ನಿ ಹಾಕೊಂಡು ನಮ್ಮ ಮನೆಯವ್ರು ಚಟ್ನಿ ಎಷ್ಟು ಇಷ್ಟಪಡಲ್ಲ ಅವರು. ನಾನು ತಿಂತೇನೆ, ನಮ್ಗೆ ಚಟ್ನಿ ಇಷ್ಟ ರೀ. ಏನಮ್ ಕೊಯ್ಯೋಂಗ್ ಜಾಸ್ತಿ ಐತಿ. ನನ್ನ ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಬರಲಿ ಬಿಡ್ಲಿ ಇರಲಿ ಬಿಡ್ಲಿ ಇದ್ರೊಳಗೆ ಹರಿದು ಹಂಚ್ಕೊಂಡು ತಿನ್ನೋದು ಅಷ್ಟೇ. ಏನೈತಿ ಜೀವನದಾಗ. 2 ಸ್ಪೂನ್ ತೊಗೋತೀನಿ. ಇವನ್ 2 ಕಪ್ ಅದು ಸ್ವೀಟ್ ಚಟ್ನಿ ಐತಿಲ್ಲ ಇದ್ರೊಳಗೆ ಹಾಕೊಂಡು ತಿನ್ನಕ್ಕ. ಸಣ್ಣ ಕ್ಯಾನ್ ಇದ್ದಪ್ಪ, ಸಣ್ಣ ಕ್ಯಾನ್ ಇಲ್ಲ. ನಾನು ಅದನ್ನ ಹೇಳಿದ್ನಲ್ರಿ, ನಾನು ಯಾವಾಗಲೂ ಜಾಸ್ತಿನ ಮಾಡಿಬಿಟ್ಟಿರ್ತೇನೆ. ನಾನು ಅದಕ್ಕೊಂದು ಹಾಳಿ ಹಾಕ್ಬೇಕು ಬಾಳೆ. ಅದು ನೀರೊಂದು ತೊಗೊಂಬಂದ ನಮ್ಮ ಯಜಮಾನ್ರು. ಹಿಂಗೆ ಹಾಳಿ ಹಾಕಿದ್ವಿ ಅಂದ್ರೆ ಸೋರಂಗಿಲ್ಲ ಅಂತ ಬಾಯ್ ಸೈ ನೋಡ್ರಿ. ಇದೊಂದು ಚಟ್ನಿ ಮತ್ತು ಫ್ರಿಜ್ನೊಳಗೆ ಇಡಬೇಕು. ಬರ್ರಿ
ಎಲ್ಲರೂ ಮಾಡೋಣ ಬೇರೆ ಎಲ್ಲರೂ ನಾಷ್ಟ. ಪುರಿ ಪುರಿ ಹತ್ತು ಚಟ್ನಿ ಅದ್ರೊಳಗೆ ಐತಿ ಕೊಡು, ನಾನು ನಾಷ್ಟ ಮಾಡ್ತೀನಿ. ಇಬ್ರು ಕೂಡ ನಾಷ್ಟ ಮಾಡೋಣ ತಗೊಂಬಾ ಅಂತಂದ್ರೆ ನೋಡ್ರಿ ನಮ್ಮ ಮನೆಯವ್ರು. ಬರೀ ಪುರಿ ತಿನ್ನೋಣಂತ. ನೀವು ಹೊಲ್ದಾಗ ತಗೊಂಡು ತಿನ್ನೋ ಮಧ್ಯಾಹ್ನ ಬೇರೆ ಏನೇನಿದೆ ಕೇಳಲ್ಲ. ಸ್ವೀಟ್ ಚಟ್ನಿ ತಿನ್ನ ಏನು ಸ್ವೀಟ್ ಚಟ್ನಿ ತಿಂತೀನಿ ನಾನು ಕನ್ಸಿದ್ದೀನಿ. ಫಸ್ಟ್ ನಾನು ಸ್ವೀಟ್ ಚಟ್ನಿ ಅಷ್ಟೇ ತಿನ್ನಾಕತ್ತೇನೆ, ಅಷ್ಟು ರುಚಿಯಾಗಿರ್ತೈತೆ ಇದು. ಪುರಿನೂ ಮಸ್ತ್ ಆಗ್ಯಾವ, ಪುರಿನೂ ಮಸ್ತ್ ಆಗ್ಯಾವ. ಮೊದಲು ಒಂದೀಟ ಮೈದಾ ಹಿಟ್ಟಿತ್ತ, ಒಂದು ಸ್ವಲ್ಪ ಜಾಸ್ತಿ ದಿನದಿತ್ತ. ಹಿಂಗ್ಯಾಕ ಎಲ್ಲ ಹೋಗ್ತಾವಲ್ಲ ಅವು, ಅದೇ ಯಾಕ ಚಪಾತಿ ಹೋಳಿ ಬರ್ತಾವಲ್ಲ, ಚಪಾತಿ ಮಸ್ತ್ ಹಾಕಾವ. ಚಪಾತಿ ಮಸ್ತ್ ಹಾಕೊಂಡು ಹೋಳಿ ಬರ್ತಾವ. ಅವು ಗೋಧಿ ಬರಂಗಿಲ್ಲ, ಹೋಳಿಗೆ ನಮ್ಮ ಮೊದಲಿನ ಗೋಧಿ ಅದಾವಲ್ಲ ಅವು ಬರಂಗಿಲ್ಲ. ಇವು ಅರಿಶಿನ ಪುಡಿ ಹಾಕಿ ಹೋಳಿಗೆ ಅರಿಶಿನ ಪುಡಿ ಹಾಕಿದ್ರೆ ಹನ್ನೆರಡುವರೆ 1 ಗಂಟೆ ಸದಾ ಹೋಗೋಣ ಜಲ್ಕಂಡಿಗೆ. ಯಾವತ್ತು ಆಯ್ತಾರ ದಿನ ಬಂದಿದ್ದು ಅಂದ್ರೆ ಈಗ ಹೋಗಿ ಹೇಳಿ ಬಂದ್ರೆ ಇನ್ನ ಆಯ್ತಾರ ದಿನ ಬಂದು ಹೋಯ್ತು ಅಂತಂದ್ರೆ ಇನ್ನೂ ಕೊಡ್ಬೋದು. ರೊಕ್ಕ ಕೊಟ್ಟು ಎಲ್ಲ ಹೇಳಿ ಬಂದ ಆಯ್ತಾರ ದಿವಸ ಬಂದು ಹೋಯ್ತು ಅಂದ್ರೆ ತೆಗೆದು ಕೊಡ್ಬೋದು. ಇನ್ನ ಬನ್ನಿ ಅವತ್ತು ಓಪನ್ ಮಾಡಿ ತಿನ್ನೋ ಮುಂದೆ ಸಮಯಕ್ಕೆ ನೆಮ್ಮದಿಯಿಂದ ತಿನ್ನಕ್ ಬಿಡಂಗಿಲ್ಲ ನನ್ನ ಗಂಡ. ಏನು ಮಾಡ್ತೀರಿ ಅವ್ರಿಗೆ? ನೀವು ಅಂತೀರಿ ರುಕ್ಮಿಣಿ ನೀನ ಬೆರ್ಕಿದಿ ಅಂತಂತೀರಿ. ಇದು ಸುಮ್ಮನೆ ನಾಷ್ಟ ಮಾಡಾಕತ್ತೇನೆ. ಇದ್ರ ಪೂರ್ತಿ ಅಗದು ನಾಲ್ಗೆ ರುಚಿ ತಗೊಂಡ ಅದನ್ನ ನೋಡ್ಕೊಂತ ಎಂಜಾಯ್ ಮಾಡ್ಕೊಂತ ತಿಂದಿವಿ ಅಂದ್ರೆ ಯಾವುದೋ ಒಂದು ಅಡ್ಗೆ ಖಾರ ನೀರನ್ನೇ ಇರ್ಲದ ಎಷ್ಟು ರುಚಿ ಆತೈತಿ. ಹಂಗ ಗಬ ಗಬ ಹೊಟ್ಟಿದ್ರು ಗಬ ಗಬ ನುಂಗಿ ತಿಂದ ಅದ ಅಗಿಲಾರ್ದ ಹಂಗ ತಿಂದು ಬಿಟ್ರ ಅದ ಯಾವ ಅಡಿಗೆ ಆದ್ರೂ ರುಚಿನ ತಂಗಿಲ್ಲ. ಹಿಟ್ಟೆಲ್ಲ ಒಂದ ದಪ್ಪ ತೆಳಗಾಗಿರ್ತಾವ ಅಷ್ಟೇ. ಇಷ್ಟು ಕಮ್ಗೆ ಅಡಿಗೆ ಮಾಡ್ಕೊಂಡ್ ಬಂದ್ರೆ ಇಂಥ ಹಾನಿ ಬಾರ್ ನೋಡ್ರಿ. ಹೋಗಿ
ನೀರು ಹಿಡಿದು ಜಾಕ ಮಾಡಿ ಹೋಗ್ಯಾಂತ ಉಗಿದು ಹಾಕ್ಲಂಗಲ್ಲ ಇವತ್ತು ಕಡ್ಲಿ ಹಸನ್ ಮಾಡಕ್ ಆಗುದು ನಾವು ಭಾಳ ಅದಾವ ಹೊಲ್ಸಾಟದಾವ ನಾವೇ ಮಾಡ್ಕೊಲ್ಲ ಇವತ್ತು ಹೋಗಿ ಎಲ್ಲ ಇದು ಮಾಡಿ ರವಿವಾರ ದಿನ ನಾವು ಕುರಂಗಿಲ್ಲ ತೆಗಿಯಂಗಿಲ್ಲ ಮತ್ತು ರವಿವಾರ ಅಂತ ತಿರಾಕಿನಿ ಮನೆಗೆ ಬಾ ಇಲ್ಲ ಇಲ್ಲಾರ ಫೋನ್ ಹಚ್ಕೊಳ್ಬೇಕಪ್ಪ ನಾವು ಆಮೇಲೆ ಸಿಗ್ತದೆ ಏನು ತಿಳಿದು ನಾನು ನಾಷ್ಟ ಕೊಟ್ಟು ನಾಷ್ಟ ಮಾಡಿ ಹೊಳ ಮನೆ ಕಡೆ ಹೊಂಟೀನಿ ಬರ್ರಿ ಮಜ್ಜಿಗೆ ಇದ್ದು ಒಂದು ದಿವಸ ಬೆಕ್ಕಿಗೆ ಹಾಕಿ ಹೋದ್ರ ಅಂತೇಳಿ ಮಜ್ಜಿಗೆ ಕೊಟ್ಟೇನಿ ಹೋದ್ರ ಹಾಕ್ಯಾರಲ್ರಿ ಏನಾಗ ಕುಡಿಯಾಕತ್ತಾವ್ರಿ ಹುಳಿ ಇರೋದಿಲ್ರಿ ಅವು ಮಜ್ಜಿಗೆ ಉಪ್ಪು ಹಾಕೈತೆ ಅದ್ರೊಳಗೆ ಇರ್ಲಿ ಬಿಡ್ರಿ ಅನ್ನ ಐತಿ ತಿಂತ ಐತಿ ಬೇಕಲ್ಲ ಮತ್ತೆ ಇದಾಗೈತಿ ರೀ ಇದು ಬೆಕ್ಕ ನಾಷ್ಟ ಮಾಡಾಕತ್ತಾರು ನಾಷ್ಟ ಹೇಗಾಗೈತಿ ಕೇಳ್ರಿ ಹೇಳ್ರಿ ಏನು ಚಲೋ ಆಗೈತಿವ ಇದು ಬೆಲ್ಲ ಹಾಕಿ ಸಕ್ಕರೆ ಸಕ್ಕರೆ ಇದಾಗೈತೆ ಸ್ವೀಟ್ ನೀವು ಸ್ವೀಟ್ ತಿನ್ನಂಗಿಲ್ಲ ಓಹ್ ಗೊತ್ತೇ ಇರಲಿ ನಂಗೆ ಇಷ್ಟು ದಿನ ಆದ್ರೂ ಗೊತ್ತೇ ಇರಲಿಲ್ಲ ನೋಡ್ರಿ ನಮ್ಮ ದೇವಿಗೆ ಸ್ವೀಟ್ ಇಷ್ಟ ಆಗಿಲ್ಲ ಅಂತೇಳಿ ನಿಮ್ಮ ದೊಡ್ಡಪ್ಪಗೆ ಸ್ವೀಟ ಬೇಕು ನಾನು ತಿಂತಿ ಅಂತೇಳಿ ಹಾಕೀನಿ ಸಿಮಿ ಇರ್ತೈತಿ ತಿಂದು ನೋಡು ತಿಂದಿಯಾ ಪುರಿ ಸ್ವೀಟ್ ಚಟ್ನಿ ನಿಂಗೇನು ಬೇಕು ನೋಡಿ ಹಾಕ್ಕೊಂತೀನಿ ಕರೆಂಟ್ ಯಾಕೋದು ಇವಾಗ